ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ನನ್ನ ಆಫ್ಟರ್ನೂನ್ ಟು ನೈಟ್ ರುಟೀನ್ನ ತೋರಿಸ್ತಾ ಇದ್ದೀನಿ. ನನ್ನ ಮಗು ರಾತ್ರಿ ಎಲ್ಲ ಮಲ್ಕೊಂಡೇ ಇಲ್ಲ, ಹಾಗಾಗಿ ಇವಾಗ ಡೀಪ್ ಸ್ಲೀಪಲ್ಲಿದ್ದಾನೆ. ನಾನು ಹಾಗೆ ಅವನ ಜೊತೆ ಒಂದು ಸಣ್ಣ ನ್ಯಾಪ್ ತೊಗೊಂಡು ಎದ್ದೇಳ್ತಾ ಇದ್ದೀನಿ. ಹಾಗೆ ನನಗೆ ಇವಾಗ ತುಂಬ ಹೊಟ್ಟೆ ಹಸಿವಾಗ್ತಾ ಇತ್ತು. ಹಾಗೆ ಸ್ವಲ್ಪ ಚಿತ್ರಾನ್ನ, ಮಿಕ್ಸ್ಚರ್ ಹಾಗೆ ಸ್ವಲ್ಪ ಪಲ್ಯ ಹಾಕ್ಕೊಂಡು ಒಂದು ಡಿಲಿಷಿಯಸ್ ಆಗಿರ್ತಕ್ಕಂಥ ಊಟನ ಮಾಡಿದೆ. ಹಾಗೆ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇದ್ರೆ ಒಂದು ರಾಶಿ ಬಟ್ಟೆ ಇದ್ದಾವೆ. ಈಗ ಇವನ್ನೆಲ್ಲ ಫೋಲ್ಡ್ ಮಾಡಬೇಕು. ಡೈಲಿ ನನಗೆ ಇಷ್ಟೊಂದು ಕೆಲಸ ಇರೋದಿಲ್ಲ. ನಾನು ಅವಾಗವಾಗ ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾ ಇರ್ತೀನಿ ಅಮ್ಮನಿಗೆ. ಬಟ್ ಇವತ್ತು ಅವರು ತೋಟಕ್ಕೆ ಅವರೆಕಾಯಿ ಕಿತ್ಕೊಂಬರೋದಕ್ಕೆ ಹೋಗಿದ್ದರು. ಹಾಗಾಗಿ ತುಂಬ ಸ್ಟ್ರೈನ್ ಆಗಿದ್ರು ಅನ್ನೋ ಕಾರಣಕ್ಕೋಸ್ಕರ ನಾನು ಹೆಲ್ಪ್ ಮಾಡಿಕೊಡ್ತಾ ಇದ್ದೆ. ನಾನು ಇವಾಗ ಅಂತಲ್ಲ, ನಾನು ಮುಂಚೆಯಿಂದಲೂ ತುಂಬ ಆ್ಯಕ್ಟಿವ್ ಆಗಿ ಇದ್ದೆ. ನನ್ನ ಪ್ರೆಗ್ನೆನ್ಸಿ ಟೈಮಲ್ಲೂ ಅಷ್ಟೇ. ನನಗೆ ಕೆಲಸ ಮಾಡೋದು ಅಂದರೆ ತುಂಬ ಇಷ್ಟ. ನಾನು ಇಷ್ಟಪಟ್ಟೆ ಮಾಡ್ತೀನಿ. ನನಗೆ ಸುಮ್ಮನೆ ಕೂತ್ಕೊಂಡು ಟೈಮ್ ಪಾಸ್ ಮಾಡೋದಕ್ಕಂತೂ ಆಗೋದೇ ಇಲ್ಲ. ಏನಾದರೂ ಒಂದು ಮಾಡ್ತಾನೆ ಇರಬೇಕು. ಆವಾಗಲೇ ಮೈಂಡ್ಗೂ ಸ್ವಲ್ಪ ರಿಫ್ರೆಶ್ಮೆಂಟ್ ಅಂತ ಅನ್ನಿಸ್ತಾ ಇರುತ್ತೆ. ಸುಮ್ಮನೆ ಮಲ್ಕೊಂಡಿದ್ದೆ, ಬರೀ ಮಲ್ಕೊಂಡೆ ಕೂತ್ಕೊಂಡೆ ಊಟ ಮಾಡಿದೆ ಅಂತಿದ್ರೆ ಏನೋ ಒಂಥರ ಅದು ಆಲಸ್ಯತನ ಬರ್ತಾನೆ ಇರುತ್ತೆ ಮನುಷ್ಯನಿಗೆ. ಯಾವಾಗಲೂ ಆ್ಯಕ್ಟಿವ್ ಆಗಿರಬೇಕು ಅನ್ನೋದೇ ನನ್ನ ಪಾಲಿಸಿ. ಹಾಗಾಗಿ ನಾನು ಎಲ್ಲರೂ ಅಂತಾರೆ ರೆಸ್ಟ್ ಮಾಡು ಅಂತ. ಬಟ್ ನನಗದು ಇಷ್ಟ ಆಗಲ್ಲ. ರೆಸ್ಟ್ ಮಾಡ್ತಾನೆ ಕೂತ್ಕೊಳ್ಳೋದು. ನೋಡಿ, ಎಷ್ಟು ಡೈಲಿ ಬಟ್ಟೆ ಮಿನಿಮಮ್ ಇದ್ದೇ ಇರುತ್ತೆ ನನ್ನ ಮಗಂದು. ಬಟ್ಟೆ ಎಲ್ಲ ಮಡ್ಚಿದ್ದಾಯಿತು. ಹಾಗಾಗಿ ಈಗ ಸ್ವಲ್ಪ ಕಸ ಎಲ್ಲ ಗುಡಿಸ್ಬಿಟ್ಟು ಮನೆ ಕ್ಲೀನ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿಕೊಂಡೆ. ಹಾಗೆ ಕ್ಲೀನಿಂಗ್ ಅನ್ನೋದು ಒಂದು ಗುಡ್ ಹ್ಯಾಬಿಟ್ ಕೂಡ. ಯಾಕಂದರೆ ನಾವು ಮನೆಯನ್ನು ಕ್ಲೀನ್ ಮಾಡೋ ಒಂದು ಮೋಟಿವ್ನ ಇಟ್ಕೊಂಡ್ರೆ ಒಂಥರ ಏನೋ ರಿಫ್ರೆಶ್ಮೆಂಟ್ ಫೀಲ್ ಆಗ್ತಾ ಇರುತ್ತೆ. ಎಲ್ಲ ಕ್ಲೀನ್ ಮಾಡಿದ್ಮೇಲೆ ನಾವು ಮನೇನ ಒಂದ್ಸಲ ನೋಡಿದಾಗ ಏನೋ ಒಂಥರ ಸಮಾಧಾನ, ಖುಷಿ ಅದನ್ನು ಕೊಡ್ತಾ ಇರುತ್ತೆ ನಮಗೆ. ಹಾಗೆ ಟೈಮ್ ಮ್ಯಾನೇಜ್ಮೆಂಟ್ ಕೂಡ ಒಂದು ಒಳ್ಳೆ ಮೋಟಿವ್ ಮನುಷ್ಯನಿಗೆ. ಯಾಕಂದರೆ ನಾವು ಏನೇ ಒಂದು ಕೆಲಸ ಮಾಡಬೇಕು ಅಂತಂದರೆ ನಾವು ಇಷ್ಟು ಟೈಮ್ ಅಂತ ನಾವು ಫಿಕ್ಸ್ ಮಾಡ್ಕೋಬೇಕು. ಆಗ ಏನೇ ಒಂದು ಕೆಲಸ ಮಾಡೋದಕ್ಕೂ ನಮಗೆ ಹುಮ್ಮಸ್ಸಿರುತ್ತೆ. ಈ ಟೈಮಲ್ಲಿ ನಾವು ಇಷ್ಟನ್ನು ಕೆಲಸನ ಮುಗಿಸ್ಬೇಕು ಅನ್ನೋ ಒಂದು ಮೋಟಿವ್ನ ಇಟ್ಕೊಂಡ್ರೆ ಅದು ಬೇಗನೆ ಕೆಲಸ ಮಾಡೋದಕ್ಕೆ ಹುಮ್ಮಸ್ಸು ಕೊಡುತ್ತೆ. ಹಾಗೆ ಪಾತ್ರೆ ತೊಳೆಯೋದ್ರಿಂದ ಮನುಷ್ಯನ ಒಂದು ಕಾನ್ಸಂಟ್ರೇಷನ್ ಪವರ್ ಕೂಡ ಹೆಚ್ಚಾಗುತ್ತೆ ಅನ್ನೋ ಒಂದು ಸೈಂಟಿಫಿಕ್ ರೀಸನ್ ಕೂಡ ಇದೆ. ಹಾಗೆ ಇಲ್ಲಿ ನೀವು ನೋಡ್ಬೋದು, ನಮ್ಮಮ್ಮ ಹಾಗೆ ನಮ್ಮ ಅಜ್ಜಿ ಅವರೆಕಾಯಿನ ಬಿಡಿಸ್ತಾ ಇದ್ದಾರೆ. ನಮ್ಮ ತೋಟದಲ್ಲೇ ಬಿಟ್ಟಿರೋಂಥ ಅವರೆಕಾಳು ತುಂಬ ಚೆನ್ನಾಗಿದ್ದಾವೆ. ಹಾಗೆ ಇದ್ಕಿದ ಅವರೆಬೇಳೆ ಕಾಳನ್ನು ಮಾಡಿದ್ದಾರೆ, ಅದನ್ನು ಒಣಗಿಸಿ ಕೂಡ ಇದ್ದಾರೆ. ಈ ಅವರೆಕಾಳಿಂದ ಸಾರು ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಅಂತಂದರೆ. ಹಾಗೆ ಇವಾಗ ಟೀ ಕುಡಿಬೇಕು ಅಂತ ಅನಿಸ್ತಾ ಇತ್ತು. ನಾನಂತೂ ಇಲ್ಲಿ ಬಂದಮೇಲಂತೂ ಟೀಗೆ ತುಂಬ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ. ಟೀ ಇಲ್ಲದೆ ಇರೋದಕ್ಕಾಗೋದಿಲ್ಲ ಅನ್ನೋ ಥರ ಆಗಿಬಿಟ್ಟಿದ್ದೆ. ಈ ಥರ ನಮ್ಮ ಅಪ್ಪಾಜಿ ಗುಲ್ಚಾ ಒಂದು ಟೀ ಪೌಡರ್ ತಂದುಕೊಟ್ಟಿದ್ದಾರೆ. ಶುಂಠಿ, ಪೆಪ್ಪರ್ ಎಲ್ಲ ಮಿಕ್ಸ್ ಆಗಿರೋಂಥ ಟೀ ಪೌಡರ್ ತುಂಬ ಚೆನ್ನಾಗಿದೆ. ಒಂದು ಸಲ ಕುಡಿದ್ರೆ ಸಾಕು, ಡೈಜೆಷನ್ ಪವರ್ ಕೂಡ ಚೆನ್ನಾಗಾಗ್ತಾ ಇರುತ್ತೆ ಇದನ್ನು ಕುಡಿದ್ರೆ. ಒಂಥರ ಏನೋ ಕುಡಿದ್ರೆ ಅನ್ನೋ ಥರ ಫೀಲಿಂಗ್ ಬರ್ತಾ ಇರುತ್ತೆ. ನೀವು ನೋಡ್ಬೋದು ನಮಗೆ ಯಾವ ಥರ ಎಂಜಾಯ್ ಮಾಡ್ತಾ ಇದ್ದೀನಿ ಅಂತ. ಮೀಶೋಯಿಂದ ಒಂದು ಬ್ಲೌಸ್ನ ತರಿಸಿದ್ದೆ, ಎಂಬ್ರಾಯ್ಡರಿ ಬ್ಲೌಸ್. ಚೆನ್ನಾಗಿದೆ, ವರ್ಕು ಚೆನ್ನಾಗಿದೆ. ಬಟ್ ತುಂಬ ರಫ್ ಇದೆ ಬಟ್ಟೆ. ಇದನ್ನೇನು ತರಿಸ್ಕೊಂಡೆ ಅಂತಂದರೆ, ರೀಸೆಂಟಾಗಿ ನಮ್ಮ ಮನೆಯವರು ಮೈಸೂರಿಗೆ ಹೋಗಿದ್ದರು. ಅಲ್ಲಿಂದ ನನಗೆ ಒಂದು ಮೈಸೂರು ಸಿಲ್ಕ್ ಸ್ಯಾರಿ ತೊಗೊಂಬಂದಿದ್ದಾರೆ. ಇದ್ರದ್ದು ಪ್ರೈಸ್ ಬಂದುಬಿಟ್ಟು 10K. ಇದು ಏನಂತಂದರೆ ಸ್ಯಾರಿ ಮಾತ್ರ ತುಂಬ ಚೆನ್ನಾಗಿದೆ. ವೆಯ್ಟ್ ಆಗಿರ್ಬೋದು, ಕಲರ್ ಆಗಿರ್ಬೋದು, ವೇರ್ ಮಾಡೋದು ತುಂಬ ಚೆನ್ನಾಗಿ ಕಾಣುತ್ತೆ. ಬಟ್ ಇದು ಬ್ಲೌಸು ಯಾವ ಥರ ಬಂದಿದೆ ಅಂದರೆ ಈ ಥರ ವರ್ಕಲ್ಲಿ ಬಂದಿದೆ, ಪ್ಲೇನ್ ಬಂದಿಲ್ಲ. ನಾನು ಪ್ಲೇನ್ ಬರುತ್ತೆ ಅಂತ ಅಂದ್ಕೊಂಡು ನನಗೆ ವಿಡಿಯೋ ಕಾಲ್ ಮಾಡಿದ್ರು. ನಾನು ಅದನ್ನೆಲ್ಲ ಬಿಡು, ಪ್ಲೇನ್ ಬಂದಿರುತ್ತೆ ಅನ್ನೋದಕ್ಕೋಸ್ಕರ ನಾನು ಇದನ್ನು ಚೂಸ್ ಮಾಡಿದೆ. ಬಟ್ ಇದನ್ನು ಹೊಲಿಸ್ಕೊಂಡ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ, ಲುಕ್ಕು ಚೆನ್ನಾಗಿ ಕಾಣಲ್ಲ. ಅದಕ್ಕೋಸ್ಕರ ನಾನು ಪ್ಲೇನ್ ತೊಗೊಂಡು ಹೊಲಿಸ್ಕೊಳ್ಳೋಣ ಅಂತಿದ್ದೀನಿ. ಸದ್ಯಕ್ಕೆ ಈಗ ನಮ್ಮಲ್ಲಿ ನನ್ನ ಫಂಕ್ಷನ್ ಇರೋದ್ರಿಂದ ನಾನು ಇದನ್ನು ಆರ್ಡ್ರ್ ಮಾಡ್ಕೊಂಡಿದ್ದೀನಿ. ಬಟ್ ಇದು ತುಂಬ ರಫ್ ಇದೆ ಬಟ್ಟೆ. ಓಕೆ, ಒಂದು ಸಲ ಅಲ್ಲ ಅಂತಂದು ತರಿಸ್ಕೊಂಡಿದ್ದೀನಿ. ಕೆಲಸ ಮುಗೀತು. ಹಾಗೆ ಸ್ವಲ್ಪ ಹೇಗೆ ಆಯಿಲ್ ಅಪ್ಲೈ ಮಾಡ್ಕೊಳ್ಳೋಣ ಅಂತ ಬಂದೆ. ಅಮ್ಮ ಇದ್ದರೆ ಅಮ್ಮನ ಹತ್ರ ಸ್ವಲ್ಪ ಆಯಿಲ್ ಅಪ್ಲೈ ಮಾಡಿಸ್ಕೊತೀನಿ. ಚೆನ್ನಾಗಿ ಒಂದು ಮಸಾಜ್ ಕೊಡಿಸ್ಕೊಂಡ್ಬಿಟ್ರೆ ನೆಗಡಿ ಆಗಿಬಿಟ್ಟಿದೆ. ಮಾಡೋ ಆಯಿಲ್ ಬಂದುಬಿಟ್ಟು ಅಶ್ವಿನಿ ಹೇರ್ ಆಯಿಲ್. ನಾನು ತೋರಿಸಿದ್ದೆ. ಅಶ್ವಿನಿ ಹೇರ್ ಆಯಿಲ್ ಮತ್ತು ಕೊಕೊನಟ್ ಆಯಿಲ್ ಎರಡನ್ನೂ ಯೂಸ್ ಮಾಡ್ತೀನಿ. ಇದನ್ನು ರೂಟ್ಸಿಗೆಲ್ಲ ಅಪ್ಲೈ ಮಾಡಿಸ್ಕೊತೀನಿ. ಕೊಕೊನಟ್ ಆಯಿಲ್ನ ಹೇರ್ಗೆಲ್ಲ ಹಚ್ಕೊಂಬಿಡ್ತೀನಿ. ಇವತ್ತಿನ ಡೇ
ಈಗ ಹೋಗ್ತಾ ಇದೆ. ಎಣ್ಣೆನ ಸ್ವಲ್ಪ ಬಿಸಿ ಮಾಡಿಕೊಂಡು ಅಪ್ಲೈ ಮಾಡ್ಕೋಬೇಕು. ಯಾಕಂದರೆ ಈ ಚಳಿಗಾಲದಲ್ಲಿ ಶೀತ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಇದನ್ನ ಬಿಸಿ ಮಾಡಿಕೊಂಡು ಅಪ್ಲೈ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ನೀವು ನೋಡ್ಬೋದು, ನನ್ನ ಮಗ ಅಷ್ಟರಲ್ಲಿ ಎದ್ಬಿಟ್ಟಿದ್ದ. ಸೊ ಅವ್ನಿಗೆ ಮತ್ತೆ ಸ್ವಲ್ಪ ಫೀಡ್ ಮಾಡಿಸಿ ಅವನ್ನ ಹೊರಗೆ ಕರ್ಕೊಂಬಂದೆ ರೂಮಿಂದ. ಅವನು ಸ್ವಲ್ಪ ರೂಮಲ್ಲೇ ಇದ್ದು ಹೊರಗೆ ಬೇಜಾರಾಗ್ತಿದೆ ಅಂದರೆ ನಾನು ಅವನು ಸ್ವಲ್ಪ ಹೊರಗಡೆ ಕರ್ಕೊಂಬಂದು ಹಾಲಲ್ಲಿ ಆಟಾಡಿಸ್ತಾ ಕೂತಿದ್ವಿ. ನೋಡಿರಿ ಯಾವ ಥರ ಎಲ್ಲ ಆಟಾಡ್ತಾ ಇದ್ದಾನೆ. 3 1/2 ಮಂತ್ ಅವನಿಗಂತೂ ತುಂಬ ಅಂದರೆ ತುಂಬ ಆ್ಯಕ್ಟಿವ್ ಆಗಿದ್ದಾನೆ. ಬೆರಳು ಚಿಪ್ಪೋದಿರ್ಬೋದು, ಯಾರನ್ನಾದ್ರೂ ನೋಡಿದ್ರೆ ಸ್ಮೈಲ್ ಮಾಡೋದಿರ್ಬೋದು, ಅವ್ನ ಮೈಲ್ ಸ್ಟೋನ್ ಅವನು ಕರೆಕ್ಟಾಗಿ ರೀಚ್ ಆಗ್ತಾ ಇದ್ದಾನೆ. 3 1/2 ಮಂತಿಗೆ ಯಾವ ಥರ ಇರಬೇಕೋ ಆ ಥರ ಇದ್ದಾನೆ. ತುಂಬ ಅಂದರೆ ತುಂಬ ಆ್ಯಕ್ಟಿವ್. ಇವಾಗ ನಮ್ಮಮ್ಮನೂ ಫ್ರೆಶ್ ಆಗಿ ಬಂದುಬಿಟ್ರು. ಹಾಗಾಗಿ ಅವ್ರನ್ನ ಹತ್ರ ನಾನು ಆಯಿಲ್ ಅಪ್ಲೈ ಮಾಡಿಸ್ಕೊತಾ ಇದ್ದೀನಿ. ಈ ಥರ ಯಾರಾದರೂ ಒಬ್ಬರು ನಮ್ಮನ್ನು ಕೇರ್ ಮಾಡ್ತಾ ಇದ್ದರೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ. ನನಗೆ ನಿದ್ದೆ ಮಾಡಬೇಕು ಅನ್ನೋ ಥರನೇ ಫೀಲ್ ಆಗ್ತಾಯಿತ್ತು. ಆ ಥರ ಒಂದು ಕಂಫರ್ಟಬಲ್ ನನಗೆ ಬರ್ತಾಯಿತ್ತು. ನಮಗೆ ನಾವೇ ಎಷ್ಟೇ ಕೇರ್ ಮಾಡಿಕೊಂಡ್ರೂ ಅದು ಅಷ್ಟು ಕಂಫರ್ಟಬಲ್ ಇರಲ್ಲ ನಾವು. ಅದನ್ನೇ ಇನ್ನೊಬ್ಬರು ಯಾರಾದರೂ ನಮಗೆ ಮಾಡಿದ್ರೆ ಅದು ತುಂಬ ಹಿತ ಅಂತ ಅನಿಸುತ್ತೆ. ಹಾಗೆಯೇ ತಾಯಿನೇ ಮಾತ್ರ ಈ ಥರ ನಮಗೆ ಸೇವೆ ಮಾಡೋದಕ್ಕೆ ಸಾಧ್ಯ. ಯಾರು ಎಷ್ಟೇ ಮಾಡಿದ್ರೂ ಅದು ಒಂಥರ ಏನೋ ಮುಜುಗರ ಅಂತ ಅನಿಸುತ್ತೆ. ಬಟ್ ಆದರೆ ಈ ಥರ ಕಂಫರ್ಟೇಬಲ್ ನಮ್ಮ ತಾಯಿ ಜೊತೆ ಮಾತ್ರ ಹೆಣ್ಮಕ್ಳು ತವ್ರ ಮನೆಗೆ ಏನಕ್ಕೆ ಬರ್ತಾರೆ ಅಂತಂದರೆ, ಏನೋ ಅದು ಅವ್ರ ಮನೇಲಿ ಗಂಜಿ ನೀರು ಕುಡಿದ್ರೂ ಸಹ ಏನೋ ಒಂಥರ ಪ್ರೀತಿ ಅಲ್ಲಿ ನೆಮ್ಮದಿ ಸಿಗ್ತಾ ಇರುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಒಂದು ಭಾರತೀಯ ಸಂಸ್ಕೃತಿಯಲ್ಲಿ ಅದು ಬಂದುಬಿಟ್ಟಿದೆ. ತವ್ರ ಮನೇಲಿ ಗಂಡನ ಮನೇಲಿ ಎಷ್ಟೇ ಚೆನ್ನಾಗಿ ನೋಡಿಕೊಂಡ್ರೂ ಸಹ ಅದು ತವ್ರ ಮನೇಲಿ ಇದ್ದಾಗ ಅನ್ಸೋದಿಲ್ಲ. ಈ ಥರ ಒಂದು ಪ್ರೀತಿ, ಕೇರ್ ಎಲ್ಲೂ ಸಿಕ್ಕರೂ ಬಟ್ ಇದ್ದರಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಎಲ್ಲೂ ಸಿಗೋದಿಲ್ಲ. ನೋಡ್ಬೋದು, ತುಂಬ ಚೆನ್ನಾಗಿ ನನಗೆ ಆಯಿಲ್ ಹಾಕ್ಬಿಟ್ಟು ಒಂದು ಮಸಾಜ್ ಕೊಟ್ಬಿಟ್ರು ನನಗೆ. ಹಾಗಾಗಿ ತುಂಬ ತಲೆನೋವು, ಸ್ವಲ್ಪ ಹೆಡ್ಡೇಕ್ ಇತ್ತು. ಕೋಲ್ಡ್ ಎಲ್ಲ ಆಗಿದ್ದರಿಂದ ಸ್ವಲ್ಪ ರಿಲೀಫ್ ಅಂತ ಅನ್ನಿಸ್ತಾ ಇತ್ತು ನನಗೆ. ಮದುವೆ ಆದಮೇಲೆ ಈ ಥರದ್ದೆಲ್ಲ ಒಂದೊಂದು ಚಿಕ್ಕ ಚಿಕ್ಕ ವಿಷಯನೂ ಸಹ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಮಿಸ್ ಮಾಡ್ಕೊತಾ ಇರ್ತೀವಿ ಹೆಣ್ಮಕ್ಳು. ಬಟ್ ಇವಾಗ ಅದನ್ನು ನಾನು ಮತ್ತೆ ರೀಕ್ರಿಯೇಟ್ ಮಾಡ್ದಂಗೆ ಆಯಿತು ನನಗೆ. ಬಟ್ ನಾನು ಮುಂಚೆ ಕಾಲೇಜಿಗೆ ಹೋಗೋ ಟೈಮಲ್ಲೂ ಕೂಡ ನಾನು ನಮ್ಮ ಅಮ್ಮನ ಹತ್ರನೇ ತಲೆ ಬಾಚಿಸ್ಕೊತಾ ಇದ್ದೆ. ಅಷ್ಟರೊಳಗೆ ನನ್ನ ಮಗ ಕೂಡ ಎದ್ದಿದ್ದ. ಮತ್ತೆ ಅವನ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ. ಒಂದು ಮಗು ಮನೇಲಿದೆ ಅಂತಂದರೆ ಅದೇನೋ ಒಂಥರ ಖುಷಿ ಅಲ್ವಾ. ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಹಾಗೆ ಅವನ್ನ ಮಲಗಿಸ್ತಾ ಇದ್ದೆ. ಈಗ ಅವನ್ನ ತೊಡೆ ಮೇಲೆ ಹಾಕ್ಕೊಂಡು ಲಾಲಿ ಆಡ್ತಾ ಇದ್ದರೆ ಸಾಕು, ಅವನ ಪಾಡಿಗೆ ಅವನು ನಿದ್ದೆ ಜಾರಿಬಿಡ್ತಾನೆ. ಸೊ ಕ್ಯೂಟ್ ಅಲ್ವಾ. ನೆಕ್ಸ್ಟ್ ನೈಟ್ ಡಿನ್ನರ್ಗೆ ಚಪಾತಿ ಮಾಡೋಣ ಅಂತ ಡಿಸೈಡ್ ಮಾಡಿದೆ. ಹಾಗೆ ಸ್ವಲ್ಪ ಮೆಂತ್ಯ ಸೊಪ್ಪಿತ್ತಲ್ವ, ಅದನ್ನ ಚಪಾತಿಗೆ ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಅಂತ ಅದನ್ನ ಕಟ್ ಮಾಡ್ಕೊತಾ ಇದ್ದೆ. ಚಪಾತಿಗೆ ಮೆಂತ್ಯ ಸೊಪ್ಪು ಹಾಕೋದ್ರಿಂದ ಚಪಾತಿ ತುಂಬ ಸಾಫ್ಟಾಗಿ ಬರುತ್ತೆ. ತುಂಬ ಅಂದರೆ ತುಂಬ ಹೆಲ್ತಿ, ಒಳ್ಳೆಯದು ಕೂಡ ಮೆಂತ್ಯ ಸೊಪ್ಪು. ಮುಂಚೆ ಎಲ್ಲ ನನಗೆ ಅಡುಗೆ ಮಾಡಬೇಕು ಅಂದರೆ ತುಂಬ ಆಲಸ್ಯ, ಮದುವೆಗಿಂತ ಮುಂಚೆ. ಬಟ್ ಇತ್ತೀಚೆಗಂತೂ ಏನೋ ಅಡುಗೆ ಮಾಡಬೇಕು ಅಂದರೆ ತುಂಬ ಖುಷಿ ಸಿಕ್ಕೊಡುತ್ತೆ. ಬಟ್ ವೆರೈಟಿ ಫುಡ್ನ ಟ್ರೈ ಮಾಡಬೇಕು ಅಂತಲೂ ಆಸೆ. ಬಟ್ ಅದನ್ನು ಟೇಸ್ಟ್ ಮಾಡಿ ನಮಗೆ ಒಂದು ಒಳ್ಳೆ ಕಾಂಪ್ಲಿಮೆಂಟ್ರಿ ಕೊಟ್ಟರೆ ಇನ್ನೂ ನನಗೆ ಖುಷಿಯಾಗುತ್ತೆ. ನೋಡಿ ಚಪಾತಿ ಎಷ್ಟು ಸ್ಮೂತಾಗಿ ಬರ್ತಾಯಿದೆ ಅಂತ. ಚಪಾತಿ ಜೊತೆ ಬೀಟ್ರೋಟ್ ಪಲ್ಯ ಸಖತ್ತಾಗಿತ್ತು.